ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಈಗ ವರ್ಧಂತಿಯ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ನಾವು ಈಗ ಗಮನಿಸ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಸಂಭ್ರಮ ಮನೆ ಮಾಡಿದೆ ಅಂತೇಳಿ. ಇವತ್ತು ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವರ್ಧಂತಿ ಆಚರಣೆಯನ್ನು ಮಾಡಿ ತಾಯಿ ಉತ್ಸವ ಮೂರ್ತಿಯನ್ನು ಇಡೀ ದೇವಸ್ಥಾನದ ಮುಂಭಾಗದಲ್ಲಿ ಮೆರವಣಿಗೆ ಮಾಡುವಂಥ ಪ್ರತೀತಿ ಇರ್ತಕ್ಕಂಥದ್ದು. ಈ ಒಂದು ಪೂಜಾ ಕೈಂಕರ್ಯದಲ್ಲಿ ರಾಜವಂಶಸ್ಥರು ಕೂಡ ಭಾಗವಹಿಸ್ತಾರೆ. ಈ ಬಾರಿ ಪ್ರಮೋದ ದೇವಿ ಒಡೆಯರ್ ಅವರು, ಅದೇ ರೀತಿಯಾಗಿ ರಾಜವಂಶಸ್ಥರಾಗಿರ್ತಕ್ಕಂಥ ಸಂಸದ ಯದುವೀರ್ ಅವರು ಕೂಡ ಬರ್ತಾರೆ. ಈಗಾಗಲೇ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಿಕ್ಕೆ ಪಲ್ಲಕ್ಕಿ ಕೂಡ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು. ಪಲ್ಲಕ್ಕಿಯನ್ನು ಕೂಡ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇನ್ನು ಗಮನಿಸ್ಬೋದು, ವರ್ಧಂತಿ ಹಿನ್ನೆಲೆಯಲ್ಲಿ ಇಡೀ ದೇವಸ್ಥಾನಕ್ಕೆ ಸುಂದರವಾಗಿ ಅಲಂಕಾರ ಮಾಡಿರ್ತಕ್ಕಂಥ, ಬಹಳ ಮುಖ್ಯವಾಗಿ ಮುಂಭಾಗದ ಮಹಾದ್ವಾರವನ್ನು ಕೂಡ ಕಬ್ಬು ಮತ್ತು ತೆಂಗಿನ ಗರಿಗಳಿಂದ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಮಂಟಪದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಜನರಿಗೆ, ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಡೀ ಮಹಾದ್ವಾರ ಏನಿದೆ, ಮಲ್ಲಿಗೆ, ಕನಕಾಂಬರ, ಜಾಜಿ, ಸೇವಂತಿಗೆ ಈ ರೀತಿಯಾಗಿ ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ವರ್ಧಂತಿ ಇರ್ತಕ್ಕಂಥ ಕಾರಣಕ್ಕಾಗಿ ಭಕ್ತರಿಗೆ ದರ್ಶನದ ಅವಕಾಶವನ್ನು ಸ್ವಲ್ಪ ಸುದೀರ್ಘ ಮಾಡಿರ್ತಕ್ಕಂಥದ್ದು. ಅಂದರೆ ಮುಂಜಾನೆಯಿಂದಲೇ ಕೂಡ ತಾಯಿಗೆ ಪೂಜಾ ಕೈಂಕರ್ಯಗಳು ನಡೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 9 ಗಂಟೆ 8:45 ಗಂಟೆಯ ಸುಮಾರಿಗೆ ರಾಜವಂಶಸ್ಥರು ಬಂದು ತಾಯಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಆದ ನಂತರದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂತಹ ಬಸ್ಸುಗಳ ವ್ಯವಸ್ಥೆಯನ್ನು ಕೂಡ ತಡ ಮಾಡಿರ್ತಕ್ಕಂಥದ್ದು. ಮೆಟ್ಟಲನ್ನು ಹತ್ತು ಬಂದಂಥವ್ರಿಗೂ ಕೂಡ 8 ಗಂಟೆಯಿಂದ ಸದ್ಯಕ್ಕೆ ದರ್ಶನವನ್ನು ಕೊಡಲಾಗ್ತಾ ಇರುತ್ತೆ. 9 ಗಂಟೆಗೆ ದರ್ಶನ ಮುಗೀತು. ಇನ್ನು ಏನು ದೇವಸ್ಥಾನದ ಮೇಲ್ಛಾವಣಿ ಏನಿದೆ, ಮೇಲ್ಛಾವಣಿಯನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಪ್ರತಿ ವಾರವೂ ಕೂಡ ತಾಯಿಗೆ ದೇವಸ್ಥಾನಕ್ಕೆ ವಿಶೇಷವಾದಂಥ ಅಲಂಕಾರ ಆಗುತ್ತೆ. ಇವತ್ತು ಕೂಡ ತಾಯಿ ಚಾಮುಂಡೇಶ್ವರಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ದೇವಸ್ಥಾನದ ಗರ್ಭಗುಡಿಯ ಪ್ರವೇಶ ಮಾಡತಕ್ಕಂತಹ ದ್ವಾರ ಏನಿದೆ, ಆ ದ್ವಾರ ಮತ್ತು ಈ ಒಂದು ಪಾದುಕೆ ಏನಿದೆ, ಪಾದುಕೆಯನ್ನು ಕೂಡ ಗುಲಾಬಿ ಹೂಗಳಿಂದ, ಸೇವಂತಿ ಜಾಜಿಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಏನು 4 ಆಷಾಢ ಶುಕ್ರವಾರಗಳನ್ನು ಜನ ಬಂದು ತಾಯಿಯ ದರ್ಶನವನ್ನು ಪಡಿತಾರೆ. ಅದೇ ರೀತಿಯಾಗಿ ವರ್ಧಂತಿಯ ಸಂದರ್ಭದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಈಗ ನೀವು ಇಲ್ಲಿ ಗಮನಿಸ್ಬೋದು, ಈಗೇನು ಉತ್ಸವ ಮೂರ್ತಿ ಏನಿದೆ, ಉತ್ಸವ ಮೂರ್ತಿಗೆ ಪೂಜೆ ಮಾಡಿ ಅದನ್ನು ದೇವಸ್ಥಾನದಿಂದ ಹೊರಗೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಉತ್ಸವ ಮೂರ್ತಿಯನ್ನು ಇಲ್ಲಿ ತಗೊಂಡು ಹೋಗಿ ದೇವಸ್ಥಾನದ ಮುಂದೆ ಇರ್ತಕ್ಕಂತಹ ಪಲ್ಲಕ್ಕಿ ಏನಿದೆ, ಪಲ್ಲಕ್ಕಿಯಲ್ಲಿರಿಸಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಅದೇ ರೀತಿಯಾಗಿ ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಅವರು ಈ ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ. ಸದ್ಯಕ್ಕೆ ಏನು ಮುಂಜಾನೆಯಿಂದಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ದಂಡೆ ಏನಿತ್ತು, ಆ ದಂಡು ಈಗ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಬೆಟ್ಟವನ್ನು ಮೆಟ್ಟಿಲುಗಳ ಮೂಲಕವಾಗಿ ಎತ್ತು ಬಂದಂಥ ಎಲ್ಲ ಭಕ್ತರು ಏನಿದ್ದಾರೆ, ಆ ಭಕ್ತರು ಈಗ ದೇವಿಯ ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು. ಈ ಒಂದು ಗರ್ಭಗುಡಿಯಲ್ಲೂ ಇರ್ತಕ್ಕಂತಹ ವಾತಾವರಣವನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ದರ್ಶನದ ವ್ಯವಸ್ಥೆ ಆಗುವ ಕಾರಣಕ್ಕಾಗಿ ಕೂಡ ಈಗ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬಂದಂಥ ಎಲ್ಲ ಭಕ್ತಾದಿಗಳು ಈಗ ನೇರವಾಗಿ ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದೆ. ಪ್ರತಿ ವಾರವೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗುತ್ತೆ. ಈ ಬಾರಿಯೂ ಕೂಡ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ದೇವಸ್ಥಾನದ ಗರ್ಭಗುಡಿಯ ಆಲಯದ ಮೇಲ್ಭಾಗದ ಚಾವಣಿಯನ್ನು ಕೂಡ ಗಮನಿಸ್ಬೋದು. ವಿಶೇಷವಾಗಿ ತಾವರೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಅಂದರೆ ಇಡೀ ಗರ್ಭಗುಡಿ ಆಲಯದಲ್ಲಿರ್ತಕ್ಕಂತಹ ಮೇಲ್ಚಾವಣಿ ಏನಿದೆ, ಮೇಲ್ಚಾವಣಿಯನ್ನು ತಾವರೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಈ ಬಾರಿಯ ವರ್ಧಂತಿ ಆಚರಣೆಯನ್ನು ಕೊಡಲಾಗ್ತಾ ಇದೆ. ಭಕ್ತಾದಿಗಳು ಕೂಡ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂಚೋಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.